ಅನಂತಮತಿ ತಂದೆ ತಾಯಿ ಇರ್ತಾರೋ ಒಂದಿನ ಅನಂತಮತಿ ತಂದೆ ತಾಯಿ ಮುನಿಗಳಂತೆ ಹೋಗ್ತಾರೆ. ಮುನಿಗಳು ಅರಣ್ಯದೊಳಗಿರ್ತಾರೆ. ಅಲ್ಲಿ ಮರದ ಬುಡಕ್ಕೆ ಕೂತಿರ್ತಾರೆ ಮುನಿಗಳು. ಅವಾಗ ಅನಂತಮತಿ ಅವ್ರ ತಂದೆ ತಾಯಿಗೆ ಅಷ್ಟಾಣಿಕ ಪರ್ವ ಬರ್ತೈತಿ. ಅಷ್ಟಾಣಿಕ ಪರ್ವದಲ್ಲಿ ಅವರು ತಂದೆ ತಾಯಿ ಬ್ರಹ್ಮಚಾರತ ತೊಗೊಳಕತ್ತಿರ್ತಾರೆ. ಆ ಮಗಳೇನಂತ ನಾನು ತೊಗೊತೀನಿ ಅಂತ. ಅವ್ರೇನಂತ ನೀವು ಸಣ್ಣಕ್ಕಿದ್ದಿ ತೊಗೋಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಸಣ್ಣಕ್ಕಿದ್ರೆ ಏನಾಯ್ತು, ನಾನು ತೊಗೊತೀನಿ ವ್ರತನ ಅಂತ. ಆದರೂ ಹಠ ಹಿಡಿದು ಆಕೆ ಮನಸ್ಸಿನ ಭಾವನೆ ಮಾಡ್ಕೊಂತ ನಾನು ವ್ರತವನ್ನು ಆಜೀವನಕ್ಕೆ ತೊಗೊತೇನೆ ಅಂತೇಳಿ ಆಕೆ ಮನಸ್ಸಿನ ತೊಗೊಂತ. ಮಹಾರಾಜರು ಏನಂತಾರೋ ಇರಲಿ ಸಣ್ಣಕ್ಕದಲ್ಲ ಹಂಗೆ ಆಸ್ತಿರಲ್ಲ ನಡ್ಕೈ ಬರ್ತಾರೆ. ಈಕೆ ಮನೆ ಕರ್ಕೊಂಬರ್ತಾರೆ. ಮನೆ ಕರ್ಕೊಂಬಂದಾಗ ಅಲ್ಲಿ ಒಂದು ಉಯ್ಯಾಲಿ ಇರ್ತದೆ. ಉಯ್ಯಾಲಿ ಅಂದರೆ ಜೋಕಾಲಿ, ಅದು ತೂಗ ಮಂಚ. ಅಲ್ಲಿ ಬಗೀಚದೊಳಗೆ ಆಕಿ ಕುಂತಿರ್ತಾಳೆ. ಮನೆಯೊಳಗೆ ಏನಂತಾರೋ ಇಲ್ಲ ಆಕೆ ಭಾಳ ನೋಡೋಕೆ ಸುಂದರ ಇರ್ತಾಳ, ನಿಮ್ಗೆ ಮದುವೆ ಮಾಡೋಣ ಅಂಥೇಳಿ ಮನ್ಯಾಗ ಅಂತಿರ್ತಾಳೆ. ನಾನು ಮದುವೆ ಮಾಡ್ಕೊಳಂಗಿಲ್ಲ, ನಾನು ಬ್ರಹ್ಮಚಾರ ತೊಗೊಂಡೇನಿ, ನಾನೀಗ ತಂದೆ ತಾಯಿ ಮಾತು ಕೇಳ್ತಿದ್ದೇನೆ. ಒಂದಿನ ತೂಗು ಮಂಚದಲ್ಲಿದ್ದಾಗ ಕುಂಡಲಿಕ ಅಂತೇಳಿ ದೇವ ಬರ್ತಾನೆ. ಆ ದೇವ ಬಂದು ಅನಂತಮತಿನಿಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ಕೊಂಡು ಹೋಗಬೇಕಾರ ಮುಂದೆ ಅವೇನು ಮಾಡ್ತಾನ, ಆ ಕುಂಡಲಿಕನ ಹಿಂತು ನೋಡ್ತಾಳ. ಆಕಿನ ಪಾಪ ತೊಗೊಂಡು ಜಗಲ್ಲಾಗ ಬಿಟ್ಬಿಡ್ತಾನೆ, ಅರಣ್ಯಾಗ ಅಲ್ಲೇ ಬಿಟ್ಬಿಡ್ತಾನೆ. ಪಾಪ ಆಕೆ ಏನು ಮಾಡ್ತಾಳ, ಸಂಸ್ಕಾರ ಇರ್ತೈತಿ. ದಿನ ಮನೆ ಮಾಡೋದ್ರಿಗೆ ಯಾರು ಕೊಡೋದು, ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ ಹಿಂಗೆಲ್ಲ ಮಾಡ್ತಾ ಇರ್ತಾಳ. ಆಕೆಗೆಲ್ಲ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡಿರ್ತಾಳೆ. ಈಗ ಹೋದಾಗ ನಾನು ಕೂಡ ಜಂಗಲೇ ಬಿಟ್ಟಾಗ ಅಡವ್ಯಾಗ ಬಂದ ತಕ್ಷಣ ಅಂದ್ರೆ ಅಲ್ಲಿ ಒಬ್ಬ ಭೇಟಿಗಾರ ಬರ್ತಾನೆ. ಭೇಟಿಗಾರ ಬಂದಾಗ ಆ ಭೇಟಿಗಾರನ ಏನು ಮಾಡ್ತಾನೆ, ಈ ಹುಡುಗಿ ನೋಡ್ತಾನೆ. ನೋಡಿದ ತಕ್ಷಣ ಯಾರೀತಿ ಅಂತೇಳಿ ಆಕೆನ ಮನೆ ಕರ್ಕೊಂಡು ಹೋಗ್ತಾನೆ. ಮನೆ ಕರ್ಕೊಂಡು ಹೋದಾಗ ಅಲ್ಲಿ ಆಕೆಗೆ ಏನು ಮಾಡ್ತಿರ್ತಾನೋ ಆಕೆಗೆ ಅಲ್ಲಿ ವನದೇವತೆ ಬಂದು ರಕ್ಷಣೆ ಮಾಡ್ತಾಳೆ. ದೇವಿ ರೂಪನೇ ಬಂದ್ಬಿಡ್ತಾಳೆ. ಅವಾಗ ಅವ್ನು ಹೆದರಿ ಹರಿ ದೇವಿ ಅದಳ ನೋಡೋಕೆ ಇದು ಅದಳ ಅಂತ ತಿಳ್ಕೊಂಡು ಹೋಗಿ ಅಲ್ಲಿ ಮುಂದೆ ಬಿಟ್ಟು ಬರ್ತಾನೆ. ಆಕೆ ಅಲ್ಲಿ ನಡ್ಕೋತ ಅಲ್ಲಿ ಮತ್ತೊಬ್ಬರು ಭೇಟಿ ಆಡೋರು ಇರ್ತಾರಲ್ಲ ಅಲ್ಲಿ ಹೋಗಿ ಬಿಡ್ತಾರೆ. ಆಕೆ ಪಾಪ ಅವ್ನು ಬಂದು ಮನ್ಯಾಗ ಇಟ್ಕೊತಾನೆ. ಅಲ್ಲಿ ಹೋಗಿ ಆ ಹುಡುಗಿ ನೋಡಿದ ತಕ್ಷಣ ಅಂದ್ರೆ ಭಾಳ ಸುಂದರ ಕಾಣ್ತಾಳೆ, ಚಲೋ ಅದಾಳ ಹುಡುಗಿ, ಸಂಸ್ಕಾರ ಐತಿ, ಮನ್ಯಾಗ ಇಟ್ಕೊಳ್ಳೋದು ಅಂತೇಳಿ ಅಲ್ಲಿ ಏನೋ ಮಾಡ್ತಿರ್ತಾನೆ. ಅವಾಗ ಆಕೆಗೆ ಏನಾಗ್ತೈತಿ, ಅಲ್ಲಿ ಕೂಡ ವನರಕ್ಷ ಬಂದು ಆಕೆನ ರಕ್ಷಣೆ ಮಾಡ್ತಾಳೆ. ಆಕೆ ಪಾಪ ಅಡವ್ಯಾಗಿದ್ದಾಗ ಅಂಥದ್ದು ಏನೂ ತಿಂತಿದ್ದಿಲ್ಲ. ಹಣ್ಣು ಹಪ್ಪಳ ನೀರು ಸೋಸ್ಕುಡಿದು ಹಿಂಗೆಲ್ಲ ಮಾಡ್ತಿರ್ತಾಳೆ. ಅಲ್ಲಿಂದ ಅವ್ರ ಅವ್ವ ಅಪ್ಪ ಹುಡುಕೋತದ ಮೇಲೆ 12 ವರ್ಷ ಹುಡುಕ್ಯಾರಕೇನು ಯಾರನ್ನ ಸಿಕ್ಕೇ ಇಲ್ಲ. ಹುಡುಕಿ 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 ಸಾಕಾಗಿರ್ತೈತಿ, ನನ್ನ ಮಗಳು ಕಳ್ಕೊಂಡಾಳ ಅಂತೇಳಿ ಎಲ್ಲರಿಗೂ ಹೇಳ್ತಿರ್ತಾರೆ. ಮುನಿ ಒಳಗೆ ಕುಂತರ ಬರೀ ಆಡ್ತಾರ ಹೋದ್ರೆ ಧ್ಯಾನಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೋ, ತಂದೆ ತಾಯಿ ಅಯೋಧ್ಯೆ ನಗರಕ್ಕೆ ಬರ್ತಾರೆ. ತೀರ್ಥಯಾತ್ರ ಹೆಂಗೆ ನೀವು ಗಿರ್ನಾರ್ಗೆ ಹೋಗಿ ಬಂದಿರಲ್ಲ ಹಂಗೆ ತೀರ್ಥಯಾತ್ರಕ್ಕೆ ಅಯೋಧ್ಯೆ ನಗರಕ್ಕೆ ಬರ್ತಾರೆ. ಅನಂತಮತಿ ರಂಗೋಲಿ ಭಾಳ ತಿಳ್ತಿದ್ದಿತ್ತು. ಮನೆ ಕಲಾಕಾರ ಭಾಳ ಇದ್ಲು, ಭಾಳ ಶಾಣೆತಿರ್ಲಿ, ಡ್ರಾಯಿಂಗ್ ಎಲ್ಲ ತಿಳ್ತಿದ್ಲು. ಒಂದಿನ ಏನು ಮಾಡ್ತಾಳೆ, ಅಯೋಧ್ಯೆ ನಗರದಾಗ ಕಮಲೇಶ್ವರಿ ಮಾತಾಜಿ ಅಂತೇಳಿ ಆಕೆ ಅಡವ್ಯಾಗ ಸಿಗ್ತಾಳೆ. ಕಮಲೇಶ್ವರಿ ಮಾತಾಜಿ ಆಕೆ ಜೊತೆ ಬರ್ತಾಳೆ. ಮಾತಾಜಿ ಅವ್ರು ಏನು ಮಾಡ್ತಾರೆ, ಕರ್ಕೊಂಡು ಆಕೆನ ಆಕೆಲ್ಲ ಹೇಳ್ತಾಳೆ, ನಮ್ಮ ಮಗನ ಹಿಂಗಿದ್ಯಾ, ನನಗೆ ಹಿಂಗಾಯಿತು, ನನ್ನ ಕರ್ಮದ ಉದಯ ಅಂತ ಹೇಳ್ತಾಳೆ. ಅವಾಗ ಒಂದಿನ ಏನಾಗ್ತೈತಿ, ಅವ್ರ ತಂದೆ ತಾಯಿ ಅಯೋಧ್ಯೆ ನಗರಕ್ಕೆ ಬಂದಾಗ ಅದನ್ನ ರಂಗೋಲಿ ತೆಗೆದಿರ್ತಾನಲ್ಲ ಅದನ್ನ ನೋಡ್ತಾರೆ. ಅದನ್ನ ನೋಡಿದಾಗ ನನ್ನ ಮಗಳೇ ಇರ್ಬೋದಕ್ಕೆ, ನನ್ನ ಮಗಳು ಭಾಳ ಚಂದ ರಂಗೋಲಿ ತೆಗಿತಾಳೆ, ಆಕೆನೇ ಇರ್ಬೋದು, ಇದು ನಮ್ಮ ಮನೆಯಾಗೆಲ್ಲ ನೋಡೀನಿ ಅಂಥೇಳಿ ಅವ್ರು ಭಾವನೆ ಮಾಡ್ಕೊತಾರೆ. ಅಷ್ಟೊತ್ತಿಗೆ ಅಲ್ಲಿ ಕೇಳ್ತಾರೆ ಅಯೋಧ್ಯೆ ನಗರದಾಗ ಇವ್ರು ಯಾರು ತೆಗೆದಾರು ಅಂತೇಳಿ. ಅಲ್ಲಿ ಕರ್ಕೊಂಡು ಬರ್ತಾರೋ, ಇಲ್ಲ ಒಬ್ರು ಮಾತಾಜಿ ಅದಾರು. ಮಾತಾಜಿ ಕೂಟಾಗ ಒಬ್ಬರು ಬ್ರಹ್ಮಚಾರಿಣಿ ಅಂತೇಳಿ ಹುಡುಗಿ ಐತಿ ಅಂತ ಹೇಳ್ತಾರೆ. ತೋರಿಸಿರಿ ಅಂತ ಹೇಳ್ತಾರೆ. 12 ವರ್ಷ ಕರ್ಕೊಂಡಿರ್ತಾರೆ. 12 ವರ್ಷ ಮಟ್ಟನೇ ಸಿಕ್ಕಿರಂಗಿಲ್ಲ. ಧರ್ಮದಿಂದ ಆಕಿ ಮಾತಾಜಿ ಪಟ್ಟ ಸೇರ್ಕೊಂಡ್ಬಿಟ್ಟಿರ್ತಾವೆ. ಬಂದು ನೋಡ್ತಾರೆ, ಹೋ ಅನಂತಮತಿ ಐತಿ ಅಂತೇಳಿ ಅವ್ರ ತಂದೆ ತಾಯಿ ಅತ್ತೆನ ಅಪ್ಪಗೊಂತಾರೆ. ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಮನೆಗೆ ಹೋಗೋಣ, ನಿಂಗೆ ಏನು ಬೇಕು ಅದನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊತೀವಿ, ಮನೆಗೆ ಹೋಗೋಣ. ಮನೆಗೆ ಬರೋಂಗಿಲ್ಲ, ಏನು ಮದುವೆ ಮಾಡ್ತೀವಿ ಹಂಗೆ ಏನು ಬೇಡ ನನಗೆ, ನಾನು
ಇಷ್ಟು ದಿವಸ 12 ವರ್ಷ ಆಯ್ತು ನಾನು ಯಾರು ನೋಡ್ಕೊಂಡಿಲ್ಲ. ನನ್ನ ಪಾಪ ನನ್ನ ಕರ್ಮ, ನನ್ನ ಪಾಪ ಕರ್ಮದ ಉದಯದಿಂದ ನಾನು ಅಶುಭ ಕರ್ಮ ನನಗೆ ಇಷ್ಟೆಲ್ಲ ಕಾಡೈತಿ. ನಾನು ಅಂಕರ್ ಮನೆ ಬರಲ್ಲ, ನಾನು ದೀಕ್ಷಾ ತಗೊಂತೇನೆ ಅಂತೇಳಿ ಕೂತ್ ಬರ್ತಾಳೆ. ಯಾರು? ಅನಂತಮತಿ. ಅವಾಗ ಅನಂತಮತಿ ಏನು ಮಾಡ್ತಾಳ, ಅವರ ತಂದೆ ತಾಯಿ ಎಷ್ಟು ಕರೆದ್ರು ಬರೋದಲ್ಲ ಅಂತೇಳಿ ಕೇಸಲೋಚನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆಮೇಲೆ ಕಮಲೇಶ್ವರಿ ಮಾತಾಜಿ ಆಕೆಗೆ ದೀಕ್ಷಾ ಕೊಡ್ತಾರೆ. ಆಮೇಲೆ ಆಕೆಗೆಲ್ಲ ಈ ಎಲ್ಲಿ ಹೋದರೂ ನನ್ನ ಕರ್ಮದ ಉದಯ ತಪ್ಪಿದ್ದಲ್ಲ, ಅದಕ್ಕೆ ಆಕೆಗೆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊತಾಳೆ. ಏನು ಮಾಡ್ಕೊತಾಳೆ? ಸಮ್ಯಕ್ ದರ್ಶನ ಪ್ರಾಪ್ತಿ. ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಆಗ್ತೈತೆ ಆಕೆಗೆ. ಅದಕ್ಕೆ ಆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡಿದ್ದಕ್ಕೆ ಆಕೆಗೆ ಅನಂತಮತಿ ಅಂತ ಹೇಳಿ ಹೆಸರು ಬರ್ತೈತಿ. ಆಕೆಗೆ ನಿಕಾಂಕ್ಷಿತ ಅಂಗ ಅಂತ ಏನಂತಾರ? ನಿಕಾಂಕ್ಷಿತ ಅಂಗ. ನಿಕಾಂಕ್ಷಿತ ಅಂಗ ಅಂದ್ರೆ ಯಾಚನೆ ಮಾಡೋದಿಲ್ಲ ಆಕೆ, ಬಟ್ಟೆ ಯಾಚನೆ ಮಾಡೋದಿಲ್ಲ. ನನ್ನ ಪುಣ್ಯದಿಂದ ನಂಗೆ ಸಿಗ್ತೈತಿ ಅಂತೇಳಿ ಆಕೆಗೆ ಆ ಪುಣ್ಯದ ಫಲದಿಂದ ಅವ್ರ ತಂದೆ ತಾಯಿ ಖುಷಿಯಾಗಿ ಮನೆಗೆ ಹೋಗ್ತಾರೆ. ಈ ದೀಕ್ಷಾ ತಗೊಂಡು ಈಗಿನೂ ಕೂಡ ಸ್ವರ್ಗಕ್ಕೆ ಹೋಗಿ ಒಂದಿನ ಮೋಕ್ಷಕ್ಕೆ ಹೋಗ್ತಾಳೆ. ಇದಕ್ಕಂತಾರ ಅನಂತಮತಿ. ಇದ್ರಾಗ 8 ಅಂಗ ಅದಾವಪ್ಪಿ. ಎಷ್ಟು ಅಂಗ? 8 ಅಂಗಗಳು. ಸಮ್ಯಕ್ ದರ್ಶನ 8 ಅಂಗಗಳು. ಒಂದನೇದು ಅಂಗ ನಿಶಂಕ, ನಿಕಾಂಕ್ಷ, ನಿರ್ವಿಚಿಕಿತ್ಸೆ, ಅಮೂಢತ್ವ, ಉಪಗುಹನ, ಸ್ಥಿತೀಕರಣ, ಪ್ರಭಾವನ, ವಾತ್ಸಲ್ಯ. ಈ 8 ಅಂಗ ಅದಾವ. ನಿಶಂಕ, ನಿಕಾಂಕ್ಷ, ನಿರ್ವಿಚಿಕಿತ್ಸೆ, ಅಮೂಢತ್ವ. ಈಗ ಆಕೆ ವಿಡಿಯೋ ಮಾಡಕತ್ತಳಿ. 8 ಅಂಗ ಅದಾವ. ಎಷ್ಟು ಅಂಗ ಅದಾವ? 8 ಅಂಗ. ನಿಶಂಕ, ಸಂಶಯ ಮಾಡಂಗಿಲ್ಲ. ಏನ್ ಮಾಡಂಗಿಲ್ಲ? ಸಂಶಯ ಮಾಡಂಗಿಲ್ಲ. ಕಾಲು ಕಿತ್ತಿರ್ತೇವೆ. ಈ ಯಾವ ಕಾಲಿದೆ? ಬಲಗಾಲು. ಇದು ಯಾವ ಕಾಲಿದೆ? ಎಡಗಾಲು. ನಾವು ಬಲಗಾಲ ಇಟ್ಟರೆ ಎಡಗಾಲ ತಾನಾಗೆ ಬರ್ತೈತಿ. ಈ ಬಲಗಾಲ ಇಡಬೇಕಾದ್ರೆ ಏನಾದ್ರು ಸಂಶಯ ಮಾಡ್ತೈತೆ? ಇದೆ ಮಾಡೋದಿಲ್ಲ. ಇದಕ್ಕಂತ ನಿಶಂಕಿತ ಅಂಗ. ಅಂಜಿನ ಚೂರ. ಈ ಕಥೆ ಕೇಳಿನ? ಅಂಜನ ಚೂರ ಕಥೆ ಕೇಳಿದೀವಿ ಮರೇಶ್. ಅಂಜನ ಚೂರ. ಈ ಅಂಜನ ಚೂರ ಏನ್ ಮಾಡ್ತಾನಂದ್ರ, ಒಬ್ಬ ರಾಜ ಇರ್ತಾನೆ. ಆ ರಾಜ ಮನೆಯೊಳಗೆ ಇರ್ತಾನ. ಅಲ್ಲಿ 4 ಮಂದಿ ಕೋತ್ವಾಲಗಳು ಇರ್ತಾರೆ, ಮಂತ್ರಿಗಳು. ಆಮೇಲೆ ಅಂಜನ ಚೂರ ಅಂಜನ ಹಚ್ಕೊಂತಾನೆ. ಅಂಜನ ಅಂದ್ರೆ ಕಾಣದೇ ಇಲ್ಲ ಮುಖ. ಅಂಜನ ಹಚ್ಕೊಂಡ್ರೆ ಮುಖಾನ ಕಾಣಂಗಿಲ್ಲ. ಅದಕ್ಕೆ ಅಂಜನ ಚೂರ ಅಂತ ಕಳ್ಳ ಇರ್ತಾನೆ. ಆ ಕಳ್ಳ ಏನ್ ಮಾಡ್ತಾನಂದ್ರೆ, ರಾಜ ದಿನ ಪಕ್ವಾನ್ ಊಟ ಮಾಡ್ತಿರ್ತಾನೆ. ಅವ್ನು ಊಟ ಮಾಡಬೇಕಾದ್ರೆ ಅವನ ಮುಂದೆ ಎಲ್ಲ ಏನೈತೆ ಬಡಿಸ್ತಾರೆ. ಅನ್ನ, ಸಾರು, ಏನೇನು ಚೂರು ಐಟಮ್ಗಳ ಎಲ್ಲ ಬಡಿಸ್ತಿರ್ತಾನೆ. ಅವ್ನು ಊಟ ಮಾಡ್ತಿರ್ತಾನೆ. ಯಾರು? ರಾಜ. ಈ ಅಂಜನ ಕಳ್ಳ ಆ ರಾಜನ ತಾತಲ್ಲಿ ಊಟ ಮಾಡ್ತಿರ್ತಾನೆ. ಅವ್ನು ಕಾಣಂಗಿಲ್ಲ. ಕಾಡಿಗೆ ಹಚ್ಕೊಂಡಿರ್ತಾನೆ. ಅಂಜನ ಅಂತೇಳಿ ಅಂತ ಅಂಜನ ಸಿಗೋದಿಲ್ಲ ಈಗ. ಅದನ್ನ ತಿಂತಾನಲ್ಲ, ಅವ್ನ ತಾಟ ಬರೀ ಕಾಲಿನ ಇರ್ತೈತಿ. ಅವ್ನು ಹೊಟ್ಟೆನೇ ತುಂಬಂಗಿಲ್ಲ. ಎಷ್ಟು ಹಾಕಿದ್ರು ಕಲ್ಲ ಊಟ ಮಾಡ್ತಾ ಇರ್ತಾನೆ. ಒಂದಿನ ಏನಾಗ್ತೈತಿ ಅಂದ್ರೆ, ಬ್ರಹ್ಮಚಾರಿ ಇರ್ತಾನೆ. ಸೊಂದೇಶ್ ಅಂತೇಳಿ ಒಬ್ಬರು ಬ್ರಹ್ಮಚಾರಿ ಇರ್ತಾನೆ. ನಾವೇನು ಮಾಡ್ತಾನಂದ್ರೆ, ಜಿನೇಂದ್ರ ಶೇಟ್ ಇರ್ತಾನೆ. ಆ ಜಿನೇಂದ್ರ ಶೇಟ ಆಕಾಶದ ಮೇಲೆ ವಿದ್ಯಾ ಪ್ರಾಪ್ತಿ ಮಾಡ್ಕೊಂಡಿರ್ತಾನೆ. ಆಕಾಶದ ಮೇಲೆ ವಿದ್ಯಾ ಪ್ರಾಪ್ತಿ ಮಾಡ್ಕೊಂಡಿರ್ತಾನೆ. ಅವಾಗ ಅವ್ನು ಏನು ಮಾಡ್ತಿರ್ತಾನೆ, ಅವಾಗ ಕೇಳ್ತಾನೆ, 4 ದಿನ ಹೂ ತಂದು ಕೊಡ್ತೀನಿ ನಿಮ್ಗೆ, ನೀವೇನು ಮಾಡ್ತಿ? ಇಲ್ಲ, ನಾನು ಅಕೃತ್ರಿಮ ಚೇತಾಳಗಳಿಗೆ ಹೋಗಿ ಪೂಜೆ ಮಾಡಿಬಿಡ್ತೇನೆ, ನನ್ನೂ ಕರ್ಕೊಂಡು ಹೋಗಲ್ಲ ಅಂತಾನು. ಯಾರು? ಸೋಮದೇವ್. ಅವಾಗ ಅವ್ರು ಏನು ಮಾಡ್ತಾರೋ, ಇಲ್ಲಪ್ಪ ನೀವು ಒಂದು ಕೆಲಸ ಮಾಡು, ನಮೋಕರ ಮಂತ್ರ ಮೇಲೆ ಶ್ರದ್ಧೆ ಮಾಡು. ಆಮೇಲೆ 108 ಬಚ್ಚಿ ಖಡ್ಗ ಆ ಗಿಡದ ಬುಡಕ್ಕೆ ಇರ್ತವೆ, ಮರದ ಬುಡಕ್ಕೆ, ಅದಕ್ಕೊಂದು ರಸಿ ಕಟ್ಟಿರ್ತೀವಿ. ಅದನ್ನು ನೀವು ಹೋಗಿ ಕೈಯಾಗ ಖಡ್ಗ ತೊಗೊಂಡು 108 ರಸಿ ಕಟ್ ಮಾಡು. ಅವಾಗ ನಿನಗೆ ಆಕಾಶದ ಮೇಲೆ ವಿದ್ಯಾ ಪ್ರಾಪ್ತಿ ಆಗ್ತೈತಿ. ನೀನು ಸೀದಾ ಕೃತ್ರಿಮ ಚೇತಾಲಿಗೆ ಹೋಗ್ತಿದ್ದೀವಿ ಅಂತಾರೆ. ಈಗ ಏನು ಮಾಡ್ತಾನ, ಆಯಿತು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನ, ಅವ್ನು ಪುಷ್ಪ ಹೂ ಕೊಡಕ್ಕೆ ಹೋಗ್ತಿದ್ನಲ್ಲ. ಒಂದಿನ ಗಿಡದ ಬುಡಕ್ಕೆ ಹೋಗ್ತಾನ. ಗಿಡ ಹತ್ತೋದು, ಮರ ಹತ್ತೋದು, ಕೆಳಗೆ ಇಳಿಯೋದು, ಕೈಯಾಗ ಖಡ್ಗ ಹಿಡ್ಕೊಳ್ಳೋದು. ಇದನ್ನು ಕಟ್ ಮಾಡಿಬಿಟ್ರೆ ನಾವು ಸತ್ತು ಹೋದ್ರೆ ಹೆಂಗೆ ಮಾಡೋದು? ನನಗೆ ವಿದ್ಯಾಪ್ರಾಪ್ತಿ ಆಗಿರ್ಬೇಕಂದ್ರೆ ಏನು ಮಾಡೋದು? ಗಿಡ ಮರ ಹತ್ತೋದು, ಕೆಳಗೆ ಇಳಿಯೋದು. ಆಮೇಲೆ ಅಂಜನ್ ಚೂರು ಇದ್ದಲ್ಲ ಕಳ್ಳ, ಅಲ್ಲಿ ಊಟ ಮಾಡ್ತಿರ್ತಿದ್ದಲ್ಲ. ಅವಾಗ ಹುಗಿ ಬರ್ತೈತಿ. ಹುಗಿ ಅಂತೇಳಿ ಆ ಹೊಗೆ ಬಂದ ತಕ್ಷಣ ಅಂದ್ರೆ ಏನಾಗತಿ, ಅದನ್ನೆಲ್ಲ ಕಾಡ್ಗಿ ಕಪ್ಪೆಲ್ಲ ಹೋಗ್ತಾ ಇದೆ, ಎಲ್ಲ ಕರಿಗೆ ಹೋಗ್ತೈತಿ. ಅವಾಗ ಕಳ್ಳ ಏನ್ ಮಾಡಕ್ಕಾಗ್ತಾನ, ಕಾಣಿಸ್ತಾನ. ಅವಾಗ ಅಲ್ಲಿ ಇರೋರು ಮಂತ್ರಿಗಳು ಏನ್ ಮಾಡ್ತಾರ, ಏನ್ ಮಾಡ್ತಾರನ್ನ ಬೆನ್ನು ಹತ್ತಿ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಆ ಕಳ್ಳ ಏನ್ ಮಾಡ್ತಾರೆ ಗೊತ್ತಾ, ಆ ಮಂತ್ರಿಗಳು ಬೆನ್ನು ಹತ್ತಿದಾಗ ನಾ ಹಂಗೂ ಸಾಯ್ತೇನೆ, ನಾ ಹಿಂಗೂ ಸಾಯ್ತೇನೆ.